ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. 84ನೇ ವರ್ಷದ ಯಡಿಯೂರಪ್ಪರವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಶಿಕಾರಿಪುರ ನಗರದಲ್ಲಿರ್ತಕ್ಕಂಥ ನಂಜನಗೂಡು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಈಗ ಭೇಟಿ ಕೊಟ್ಟಿರುವಂತದ್ದು. ಜೊತೆಗೆ ಏನೆಲ್ಲ ವಿಶೇಷ ಪೂಜೆಗಳನ್ನ ಮಾಡಿದಾರೆ ಅಂತೇಳಿ ಒಂದು ಪೂಜೆ ಮಾಡ್ತಕ್ಕಂಥ ಸ್ವಾಮಿಗಳು ಮುಂಚಿದ್ದಾರೆ ಮಾತನಾಡ್ಸೋಣ. ಗುರುಗಳು ಏನೆಲ್ಲ ವಿಶೇಷ ಪೂಜೆ ಮಾಡಿಸಿದ್ರಿ ಇವತ್ತ ಯಡಿಯೂರಪ್ಪನವರ ಹುಟ್ಟುಹಬ್ಬ ಹಿನ್ನೆಲೆ? ಇವತ್ತು ಏಕಾದಶಿ. ತತ್ಪೂರ್ವದಲ್ಲಿ ನಿನ್ನೆ ರಾಯರ ಹುಟ್ಟದ ಹಬ್ಬದ ನಿಮಿತ್ತ ಅವರಿಗೆ ಮಂತ್ರಾಲಯದಿಂದ ಬಂದಿರತಕ್ಕಂಥ ವಸ್ತ್ರಗಳು, ಅವೆಲ್ಲ ಹೂವಿನ ಹಾರ, ಮತ್ತೊಂದು ಪಂಚಾಮೃತ, ಇವೆಲ್ಲವೂ ನಿನ್ನೆ ಮಾಡಿ ಇವತ್ತು ಸಮರ್ಪಣೆ ಮಾಡ್ತಾ ಇದ್ದೇವೆ. ಏಕಾದಶಿ ದಿನ ಒಂದು ವಿಶೇಷ ಪೂಜೆ ಇರಲ್ಲ, ನಿನ್ನೆ ಅವ್ರ ಹೆಸರು ಮಾಡ್ತಾ ಇದ್ದೇವೆ. ಶ್ರೀಗಳವರು ಕಳಿಸಿರ್ತಕ್ಕಂಥ ವಸ್ತ್ರಗಳು, ವಿಶೇಷ ವಸ್ತ್ರಗಳು, ಮಂತ್ರಾಕ್ಷತೆ, ಹೂವಿನ ಹಾರ, ಪ್ರಸಾದ ಎಲ್ಲ ಇವತ್ತು ಯಡಿಯೂರಪ್ಪನವರ ಒಂದು ಹುಟ್ಟಿದ ಹಬ್ಬದ ನಿಮಿತ್ತವಾಗಿ ಅವರ ಆಶೀರ್ವಾದ ಏನು ಕಳಿಸ್ಯಾರ ಅವ್ರು ತಲುಪಿಸ್ತಾ ಇದ್ದೇವೆ. ಇನ್ನೊಂದು ವಿಶೇಷ ಏನಂತಂದ್ರೆ ಯಡಿಯೂರಪ್ಪನವರು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋದ್ರು ಕೂಡ ಮೊದಲ ಬಾರಿಗೆ ಈ ಒಂದು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಒಂದು ಭೇಟಿ ಕೊಟ್ಟು ಹೋಗ್ತಾರಂತಂದ್ರೆ ಅಷ್ಟು ವಿಶೇಷತೆನ ಅವ್ರಿಗೆ ಇದು ಅಷ್ಟು ಅಚ್ಚುಮೆಚ್ಚಿನ ಈ ದೇವಸ್ಥಾನ ಅಂತ. ತುಂಬಾ ಅಚ್ಚುಮೆಚ್ಚು ಶಿಕಾರಿಪುರ ಮಠ. ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಏನೇ ಇರಲಿ, ಅವರು ಇಲ್ಲಿ ಬಂದೇ ಮುಂದೆ ಹೋಗೋದು. ಮತ್ತೆ ಇನ್ನೊಂದೇನು ಅಂತಂದ್ರೆ ಅವರು ಈ ಜಾಗವನ್ನು ಅವರೇ ಕೊಡಿಸಿದ್ದು ಟ್ರಸ್ಟ್ನವ್ರು ನಡೆಸ್ತಾ ಇದ್ರು. ನಂತರ ಶ್ರೀಮಠಕ್ಕೆ ಮಂತ್ರಾಲಯಕ್ಕೆ ಒಪ್ಪಿಸಿದ್ದಾರೆ. ಯಡಿಯೂರಪ್ಪನವರ ಒಂದು ಶ್ರಮದಿಂದಲೇ ಶ್ರೀಮಠಕ್ಕೆ ಈ ರಾಯರ ಮಠ ಏನ್ ಜಾಗ ಇದೆಯಲ್ಲ ಇಲ್ಲಿ, ಇದು ಶ್ರೀಮಠಕ್ಕೆ ಲಭ್ಯವಾಗಿದೆ. ಅದು ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಹೇಗೆ ಮಂತ್ರಾಲಯದಲ್ಲಿ ಬ್ರಿಡ್ಜು ಶಾಶ್ವತವಾಗಿ ನಿರ್ಮಾಣ ಮಾಡಿದ್ರು. ಬಡಭಕ್ತರಿಗೆ ತುಂಬಾ ತ್ರಾಸಿತ್ತು ಬರೋದು, ಆ ಉತ್ತರ ಕರ್ನಾಟಕದವರಿಗೆ. ಅದರಲ್ಲಿ ತೆಪ್ಪ, ದೋಣಿ, ಅಲ್ಲೆಲ್ಲ ಅಪಾಯ ಒಂದು ಸಂಭವಿಸೋ ಇದು ಇತ್ತು. ಹಾಗೆ ತುರ್ತಾಗಿ ಅವ್ರದ್ದು ಒಂದು ರಾಜಕಾರಣದ ಒಂದು ಸಭೆ ಕರೆದು ತುರ್ತಾಗಿ ನಿರ್ಮಿಸಿಕೊಟ್ರು. ಮಂತ್ರಾಲಯದಲ್ಲಿಯೂ ತುಂಬಾ ಕೊಟ್ಟಿದ್ದಾರೆ ಕೊಡುಗೆ. ಅದೇ ತರ ಇಲ್ಲಿ ಏನೇ ಆಗಲಿ ಇಲ್ಲಿ ಬಂದು ಅವರು ತಮ್ಮ ಏನಿರುತ್ತೆ ಪೂಜೆ ಸಲ್ಲಿಸಿ ಮುಂದಿನ ಕಾರ್ಯಕ್ರಮ ಹೋಗ್ತಾರೆ. ಅಷ್ಟು ಭಕ್ತಿ ಅವರಿಗೆ. ಇಷ್ಟು ಏನಂದ್ರೆ ಈ ಮಠದ ಸ್ವಾಮಿಗಳ ಮಾತು. ಯಡಿಯೂರಪ್ಪರು ಯಾವುದೇ ಒಂದು ಕೆಲಸಕ್ಕೆ ಹೋಗುವ ಮುನ್ನ ಈ ಒಂದು ಮಠಕ್ಕೆ ಭೇಟಿ ಕೊಡ್ತಾರೆ. ಜೊತೆಗೆ ಈ ಒಂದು ಮಠ ನಿರ್ಮಾಣವಾಗಲು ಯಡಿಯೂರಪ್ಪನ ಕೊಡುಗೆ ಬಹಳಷ್ಟು ಇದೆ ಅಂತೇಳಿ ಹೇಳಿರುವಂತದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ಶಿವಮೊಗ್ಗ, ಶಿವಮೊಗ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.